ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್. ಇಂದಿನ ವಿಷಯ ಪಿ ಯು ಸಿಯಲ್ಲಿ 90+% ಯಾವ ಥರ ಸ್ಕೋರ್ ಮಾಡೋದು ಅಂತ. 90+% ಬೇಕಾದಾಗ ಅದರದ್ದೇ ಆದ ಒಂದು ಪ್ಲ್ಯಾನ್ ಇರುತ್ತೆ, ಅದರದ್ದೇ ಆದ ಒಂದು ಎಫರ್ಟ್ ಇರುತ್ತೆ. ಅದೆಲ್ಲ ಬಿಟ್ಟು ನಾವು 90+ ಸ್ಕೋರ್ ಮಾಡೋಕ್ಕಾಗೋದಿಲ್ಲ. ಮುಖ್ಯವಾಗಿ ಕೆಲವು ಅಂಶಗಳಲ್ಲಿ ಬರೋದಂದರೆ ಕನ್ಸಿಸ್ಟೆನ್ಸಿ. ಯಾವ ವಿಷಯದಲ್ಲಿ ಕನ್ಸಿಸ್ಟೆನ್ಸಿ ಬೇಕು? ನಿತ್ಯವಾಗಿ ನೀವು ಸ್ಟಡಿ ಮಾಡುವ ಅಥವಾ ಕ್ಲಾಸಲ್ಲಿ ನಡೆಯುವ ಎಲ್ಲ ಚಾಪ್ಟರ್ಸ್ಗಳನ್ನು ಕನ್ಸಿಸ್ಟೆಂಟಾಗಿ ನೀವು ವರ್ಕನ್ನು ಮಾಡಿ, ಅದರ ಮೇಲೆ ವರ್ಕೌಟ್ ಮಾಡಿ, ಅದರಲ್ಲಿರುವ ತೊಂದರೆಗಳನ್ನು, ಅದರಲ್ಲಿರುವ ಡೌಟ್ಸ್ಗಳನ್ನು ಆಗಿಂದಾಗೆ ಕ್ಲಿಯರ್ ಮಾಡಿಕೊಂಡು ಹಂಗೆ ಮುಂದೆ ಬರ್ತಾ ಹೋದಾಗ ನಿಮ್ಮ ಸ್ಟಡಿಯಲ್ಲಿ ಆಟೋಮೆಟಿಕ್ಕಾಗಿ ಕನ್ಸಿಸ್ಟೆನ್ಸಿ ಬಂದುಬಿಡುತ್ತೆ. ಒಂದು ವೇಳೆ ಒಂದು 4 days 5 days ನಿಮ್ಮ ಚಾಪ್ಟರ್ಸ್ ಹಿಂದೆ ಬಿದ್ದರೆ ಅದನ್ನು ಮತ್ತೆ ಓದಲಿಕ್ಕೆ ಆಗೋದಿಲ್ಲ. ಆವಾಗ ನಿಮಗೆ ಅದನ್ನು ಬೋರ್ ಆಗುತ್ತೆ. ಅಂಥ ಟೈಮಲ್ಲಿ ಏನು ಮಾಡಬೇಕಂದ್ರೆ ಮತ್ತಷ್ಟು ಎಫರ್ಟ್ ಹಾಕ್ಕೊಂಡು ಎಲ್ಲ ಡೌಟ್ಸನ್ನು ಆವಾಗನೇ ಕ್ಲಿಯರ್ ಮಾಡಿಕೊಂಡು ಮುಂದೆ ಹೋಗಲಿಕ್ಕೆ ಪ್ರಯತ್ನ ಮಾಡಬೇಕು. ಎರಡನೇದಾಗಿ ಫ್ರೀಕ್ವೆಂಟ್ ರಿವಿಷನ್ಸ್. ಯಾವ ಥರ? ಈಗ ಫಾರ್ ಎಕ್ಸಾಂಪಲ್ ಚಾಪ್ಟರ್ 1 ಮುಗಿದ ಮೇಲೆ ಒಂದು 20 days ಆದಮೇಲೆ ಆ ಚಾಪ್ಟರ್ಸ್ದು ಕೀವರ್ಡ್ಸ್ ಎಲ್ಲ ನೆನಪು ಹೋಗಿರುತ್ತೆ. ಆ ಚಾಪ್ಟ್ರಲ್ಲಿರುವ ವೇಟೇಜ್ ವರ್ಡ್ಸ್, ವೇಟೇಜ್ ಥಿಂಗ್ಸ್ ಅದೆಲ್ಲ ನಾವು ನೆನಪು ಹೋಗ್ತಾ ಇರ್ತೀವಿ. ಸಬ್ಜೆಕ್ಟ್ ಯಾವುದೇ ಇರಲಿ, ರ್ಯಾಂಡಮ್ ಎಲ್ಲ ಸಬ್ಜೆಕ್ಟ್ಸಿಗೆ ಸೇಮ್ ಸಂಬಂಧಪಟ್ಟಂಗೆ ಏನಂದರೆ ಆ ಒಂದು ಪಾಠದಲ್ಲಿರುವ ಅಂಶಗಳನ್ನು ನಾವು ಮರಿಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅವಾಗ ಏನು ಬೇಕು? ಫ್ರೀಕ್ವೆಂಟಾಗಿ ರಿವಿಷನ್ಸ್ ಬೇಕು. ರಿವಿಷನ್ಸ್ ಯಾವ್ಯಾವ ಥರ ಮಾಡ್ಬೋದು? ಮೊದಲನೇದಾಗಿ ರೈಟಿಂಗ್ ರಿವಿಷನ್ಸ್ ನಾವು ಮಾಡ್ಬೋದು. ಫಾರ್ ಎಕ್ಸಾಂಪಲ್ 1 ಸಲ 2 ಸಲ ಒಂದು ಗ್ಲಾನ್ಸ್ ಮಾಡಿಕೊಂಡು ಓದಿದೆಲ್ಲ ವಿಷಯಗಳನ್ನು ಗ್ಲಾನ್ಸ್ ಮಾಡಿಕೊಂಡು ನಂತರ ಅದನ್ನು ನಾವು ರೈಟಿಂಗ್ ಪ್ರಾಕ್ಟೀಸನ್ನು ಮಾಡ್ಕೋಬೋದು. ರೈಟಿಂಗ್ ಪ್ರಾಕ್ಟೀಸ್ದಿಂದ ಆಗೋ ಪ್ರಯೋಜನಗಳೇನೆಂದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಹೋಗುತ್ತೆ, ಅಲ್ಲಿ ಬರಲೇಬೇಕಾದ ವೊಕ್ಯಾಬ್ಲರಿ ಬರುತ್ತೆ, ವೇಟೇಜ್ ಆಫ್ ದ ಆನ್ಸರ್ ಅಂತ ನಾವು ಕನ್ಸಿಡರ್ ಮಾಡಬೇಕು. ನಮ್ಮ ಆನ್ಸರನ್ನು ನಾವು ನೋಡಿಕೊಂಡಾಗ ವಾಟ್ ಟೈಪ್ ಆಫ್ ಮಿಸ್ಟೇಕ್ಸ್ ವಿ ಆರ್ ಡೂಯಿಂಗ್ ಅದನ್ನು ನಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಆ ಒಂದು ಫ್ರೀಕ್ವೆಂಟ್ ರಿವಿಷನ್ಸಲ್ಲಿ ರೈಟಿಂಗ್ ರಿವಿಷನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಾದಮೇಲೆ ರೈಟಿಂಗ್ ಪ್ರಾಕ್ಟೀಸ್ ಇಷ್ಟು ಚೆನ್ನಾಗಿರಬೇಕು ಅಂದರೆ ಒಂದು ಸಲ ಬರೆದಿದ್ದ ಆನ್ಸರನ್ನು ಮತ್ತೊಂದು ಸಲ ವೆರಿಫೈ ಮಾಡೋಕ್ಕೆ ಹೋಗಿದ್ರೆ ಮತ್ತೊಂದು 2 ಒಳ್ಳೆ ಕ್ವಾಲಿಟಿ ಆಫ್ ವರ್ಡ್ಸಲ್ಲಿ ನಾವು ಸೇರಿಸ್ಲಿಕ್ಕೆ ಪಾಸಿಬಲ್ ಇದೆನಾ ಅಂತ ಟ್ರೈ ಮಾಡಬೇಕು. ಇದೆಲ್ಲ ನೋಡಿದಾಗ ಏನಾಗುತ್ತೆ, ಆನ್ಸರ್ಸನ್ನು ನಾವು ಚೆನ್ನಾಗಿ ನೋಡ್ಕೋಬೇಕು. ನೀವು ಬರೆದಿದ್ದು ನಿಮಗೆ ತುಂಬ ಚೆನ್ನಾಗಿ ಅನಿಸಿದ್ರು ಒನ್ಸ್ ಯು ಗೋ ಥ್ರೂ ಯುವರ್ ಲೆಕ್ಚರ್ಸ್, ನಿಮ್ಮ ಲೆಕ್ಚರ್ಸ್ಗೆ ಕೇಳಿ, ಸರ್ ಇದಕ್ಕೆ ಏನಾದರೂ ಮಾರ್ಕ್ಸ್ ಡಿಡಕ್ಟ್ ಮಾಡೋಕ್ಕೆ ಎಲ್ಲಾದರೂ ಪಾಸಿಬಲ್ ಇದೆನಾ ಅಂತ ಕೇಳ್ಕೊಳ್ಳಿ. ಅವ್ರು ನಿಮಗೆ ಒಳ್ಳೆ ಗೈಡೆನ್ಸ್ ಕೊಡ್ತಾರೆ, ನಿಮಗೆ ಸಜೆಸ್ಟ್ ಮಾಡ್ತಾರೆ. ಯಾವ ಥರ ಬರಿಬೋದಿತ್ತು, ಇಲ್ಲಿ ಯಾವ ಪದ ಬರಬೇಕಾಗಿತ್ತು, ಯಾವ ಡೈಗ್ರಾಮ್ ನಾವು ಹಾಕಿದರೆ ಅದನ್ನು ವ್ಯಾಲಿಡ್ ಆಗ್ತಿತ್ತು, ಅದು ಆನ್ಸರ್ ಮತ್ತಷ್ಟು ಎನ್ಹಾನ್ಸ್ ಆಗ್ತಿತ್ತು ಅನ್ನೋದ್ರ ಬಗ್ಗೆ ಅವರು ನಿಮಗೆ ಒಳ್ಳೆ ರೀತಿ ಗೈಡ್ ಮಾಡ್ತಾರೆ. ಇಲ್ಲಿ ಏನಾಗುತ್ತೆ, ಅವ್ರು ಗೈಡ್ ಮಾಡೋದ್ರ ಜೊತೆಗೆ ಸ್ಟೂಡೆಂಟ್ಸ್ ಆರ್ ವೆರಿ ಇಂಟ್ರೆಸ್ಟೆಡ್ ಟು ಲರ್ನ್ ಅಂತ ಭಾವನೆಯೂ ಲೆಕ್ಚರ್ಸಲ್ಲಿ ಬಂದಾಗ ಟೀಚಿಂಗ್ ಮತ್ತಷ್ಟು ಎಫೆಕ್ಟಿವ್ ಆಗುತ್ತೆ. ಸ್ಟೂಡೆಂಟ್ ಆ್ಯಂಡ್ ಟೀಚರ್ಸ್ ಇಂಟ್ರಾಕ್ಷನ್ ತುಂಬ ಚೆನ್ನಾಗಿ ಬಂದುಬಿಡುತ್ತೆ. ಅಲ್ಲಿ ನೀವು ಸ್ಟಡಿ ಬಗ್ಗೆ ಡೆಡಿಕೇಶನ್ ಇದ್ದೀರಾ ಅಂತ ತಿಳ್ಕೊಂಡು ಒಂದು ಗುಡ್ ಮೆಸೇಜನ್ನು ದೊಡ್ಡವರಿಗೆ ಹೋಗುತ್ತೆ, ಅಂದರೆ ನಿಮ್ಮ ಲೆಕ್ಚರ್ಸಿಗೆ ಹೋಗುತ್ತೆ ಅಥವಾ ನಿಮ್ಮ ಟೀಚರ್ಸ್ಗೆ ಹೋಗುತ್ತೆ. ಅದಾದಮೇಲೆ ಮೆಮರೈಸಿಂಗ್. ಯಾವ ಥರ ಮೆಮರೈಸ್ ಮಾಡ್ಕೊಳ್ಳೋದು? ಫಾರ್ ಎಕ್ಸಾಂಪಲ್ ರಿವಿಷನ್ ಅಂತೂ ಆಗಿರುತ್ತೆ, ರೈಟಿಂಗ್ ಪ್ರಾಕ್ಟೀಸ್ ಅಂತೂ ಮಾಡಿರ್ತೀರ, ರೆಗ್ಯುಲರ್ ಆಗಿ ನೀವು ಸ್ಟಡಿ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಾದ್ಮೇಲೆ ರಿವಿಷನ್ ಮೆಮರೈಸಿಂಗ್ ಯಾವ ಥರ ಮಾಡ್ಕೋತೀರಾ? ಎವ್ರಿ ಡೇ ನೀವು ಮಲ್ಕೋವಾಗ ಒಂದು ರೂಲ್ಸ್ ಮಾಡ್ಕೊಳ್ಳಿ. ಏನಂದರೆ ಇವತ್ತು ಫಿಸಿಕ್ಸ್ ಚಾಪ್ಟರ್ ಫಸ್ಟ್ ಚಾಪ್ಟರ್ ನಾನು ಮೆಮರೈಸ್ ಮಾಡ್ಕೊಂಡಿರ್ತೀನಿ. ಫಸ್ಟ್ ಚಾಪ್ಟರಲ್ಲಿ ಏನೇನು ಬರುತ್ತೆ, ಈ ಟಾಪಿಕ್ ಬರುತ್ತೆ, ಈ ಟಾಪಿಕಲ್ಲಿ ಯಾವ ಪದಗಳು ಬರ್ತವೆ, ಈ ವೊಕ್ಯಾಬ್ಲರಿ ಎಲ್ಲಿ ಬರುತ್ತೆ, ಮತ್ತು ಈ ಈಕ್ವೇಷನ್ ಎಲ್ಲಿ ಬರುತ್ತೆ, ನಾವು ಇದನ್ನು ಯಾವ ಥರ ಆ್ಯಡ್ ಮಾಡ್ಬೋದು, ಈ ಎಲ್ಲ ಅಂಶಗಳನ್ನು ನೀವು ಮತ್ತೆ ಮೆಮರೈಸ್ ಮಾಡ್ಕೊಳ್ತಾ ಇರೋದ್ರಿಂದ ಅದು ನಿಮಗೆ ಲಾಂಗ್ ಟರ್ಮ್ ಮೆಮರಿಗೆ ಹೋಗುತ್ತೆ. ಲಾಂಗ್ ಟರ್ಮ್ ಮೆಮರಿಗೆ ಒಂದು ಸಲ ಹೋದ್ಮೇಲೆ ವಿಷಯ ಟಫ್ ಅನಿಸೋದಿಲ್ಲ. ಯಾವುದೇ ಕಾರಣಕ್ಕೂ ನಿಮ್ಮದು ವಿಷಯದ ಮೇಲೆ ಗ್ರಿಪ್ ಬಂದುಬಿಡುತ್ತೆ. ಅದೇ ರೀತಿ ಇಷ್ಟೆಲ್ಲ ಆದಮೇಲೆ ಭಯ ಹೋಗಬೇಕು, ನಮ್ಮದು ಎಕ್ಸಾಮನ್ನು ಭಯ ಹೋಗಬೇಕು ಅಂದಾಗ ಏನು ಮಾಡಬೇಕು ಅಂದರೆ ಡೂ ದ ಥಿಂಗ್ಸ್. ನನ್ನ ಪ್ರಕಾರ ಸ್ವಲ್ಪ ಯೋಗ ಮಾಡಬೇಕು. ಯೋಗ, ಬ್ರೀತಿಂಗ್ ಎಕ್ಸಸೈಸ್, ಯೋಗ ಮತ್ತು ಫಿಸಿಕಲ್ ಸ್ಟ್ರೆಚ್ ಇವೆಲ್ಲ ತುಂಬ ಅವಶ್ಯಕತೆ ಇದೆ. ಯಾವಾಗ ನೀವು ಫಿಸಿಕಲಿ ಫಿಟ್ ಇದ್ದಾಗ ಯು ಆರ್ ಮೆಂಟಲಿ ಫಿಟ್ ಅಂತ ಆಗಿಬಿಡುತ್ತೆ. ಮೆಂಟಲಿ ಫಿಟ್ ಆದಾಗ ಮಗು ಏನಾಗುತ್ತೆ, ನಂಬರ್ ಆಫ್ ಟೈಮ್ಸ್ ರೈಟಿಂಗ್ ಮಾಡೋ ಕೆಪಾಸಿಟಿನೂ ಜಾಸ್ತಿ ಆಗುತ್ತೆ. ರೈಟಿಂಗ್ ಮಾಡೋ ಕೆಪಾಸಿಟಿ ಜಾಸ್ತಿ ಆದಾಗ 90% ರಿವಿಷನ್ ಮುಗ್ದಂಗೆ ಆಗುತ್ತೆ. ಇದೆಲ್ಲ ಆದಮೇಲೆ ಎಕ್ಸಾಮ್ ದಿನ ಬಿ ಕಾನ್ಫಿಡೆಂಟಾಗಿ ನಿಮ್ಮ ತಂದೆ ತಾಯಿಗಳನ್ನು ನೆನೆಸ್ಕೊಂಡು, ನಿಮ್ಮ ಗುರುಗಳನ್ನು ನೆನೆಸ್ಕೊಂಡು, ಅತ್ಯಂತ ವಿನಯಪೂರ್ವಕದಿಂದ, ಅತ್ಯಂತ ಗ್ರ್ಯಾಟಿಟ್ಯೂಡ್ ಭಾವನೆಯಿಂದ ಎಕ್ಸಾಮ್ ಬರೀಲಿಕ್ಕೆ ಹೋದಾಗ ಯು ಕ್ಯಾನ್ ಸ್ಕೋರ್ 90+%. ಥ್ಯಾಂಕ್ ಯು ಆಲ್ ಸ್ಟೂಡೆಂಟ್ಸ್. ಥ್ಯಾಂಕ್ ಯು ಒನ್ಸ್ ಅಗೇನ್.